ಇಂದಿನ ನಮ್ಮ ಪ್ರದಕ್ಷಿಣೆ ಕರ್ನಾಟಕದಲ್ಲಿರುವ ಒಂದು ಶಕ್ತಿಶಾಲಿ ದೇವಸ್ಥಾನದ ಸುತ್ತ. ಇಲ್ಲಿ ಹಿಂದೂಗಳು ಮಾತ್ರ ಅಲ್ಲ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಭಕ್ತರು ಸಹ ಪೂಜೆ ಮಾಡಲು ಬರ್ತಾರೆ. ಹಾಗಾದರೆ ಆ ದೇವಸ್ಥಾನ ಯಾವುದು? ಈ ದೇವಸ್ಥಾನದ ಹಿಂದಿರುವ ರಹಸ್ಯ ಏನು? ಈ ದೇವಸ್ಥಾನದ ಅಪರೂಪದ ಇತಿಹಾಸವನ್ನು ಅಲ್ಲಿನ ಮುಖ್ಯ ಅರ್ಚಕರೇ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಇವತ್ತು ನಾವು ಅಂಕೋಲಾದ ಗ್ರಾಮದೇವಿ ಶಾಂತದುರ್ಗಾ ದೇವಿಯ ಸನ್ನಿಧಿಯಲ್ಲಿದ್ದೇವೆ. ಇಲ್ಲಿನ ಇತಿಹಾಸ ಮತ್ತು ವಿಶೇಷತೆಗಳನ್ನ ಇಲ್ಲಿನ ಪ್ರಧಾನ ಅರ್ಚಕರಾದ ವಿಠ್ಠಲರಾವ್ ಅವರ ಹತ್ರ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಅಂಕೋಲಾದಲ್ಲಿ ಗ್ರಾಮದೇವಿ ಶಾಂತದುರ್ಗಾ ದೇವಿ, ಇದರ ಬಗ್ಗೆ ಸ್ವಲ್ಪ ಹೇಳಿ. ಈ ಶಾಂತ ದೇವಿಯ ಸ್ಥಳ ಪುರಾಣ ಏನು ಹೇಳ್ತೇವೋ ಆ ಪೌರಾಣಿಕ ಹಿನ್ನೆಲೆ ನಾವು ಹಿರಿಯರಿಂದ ಹೇಗೆ ಕೇಳ್ಕೊಂಡ್ ಬಂದಿದ್ದೆವು ಅದನ್ನೇ ನಾನು ಪುನರುಚ್ಚರಿಸ್ಕೊಂಡು ತಮಗೆ ಸ್ವಲ್ಪ ಕೆಲವೊಂದು ಮಾಹಿತಿ ಕೊಡುವ ಅಂತ ಮಾಡಿದ್ದೆ. ತಾವು ಕೇಳ್ಬೇಕು. ಹಿಂದೆ ಇದು ವಿಶೇಷವಾಗಿ ಈ ಹಿಂದೆ ಪೌರಾಣಿಕ ಕಾಲದಲ್ಲಿ ಯಾವಾಗ ಸತ್ಯುದರೆ ರಾವಣನ ತಾಯಿ ಕೈಕೇಯಿ ಅದು ಮಹಾಶಿವ ಭಕ್ತಿ. ಅದು ಪ್ರತಿನಿತ್ಯವೂ ಶಿವನ ಆರಾಧನೆ ಮಾಡದೇ ಒಂದು ದೊಡ್ಡ ನೀರು ಕುಡಿತಿದ್ದನಾಗಿದೆ. ಆಕೆ ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ, ಬೇಸಿಗೆ ಕಾಲ ಮೂರೂ ಕಾಲದಲ್ಲೂ ಸಮುದ್ರ ತಟಕ್ಕೆ ಹೋಗಿ ಸಮುದ್ರದ ಮರಳಿನಲ್ಲಿ ಶಿವಲಿಂಗನ ಮಾಡಿ ಎಲ್ಲವನ್ನ ಆರಾಧಿಸಿ ವಾಪಸ್ ತನ್ನ ಅರಮನೆ ಬಂದು ಅಂತಪುರಕ್ಕೆ ಬಂದು ತನ್ನ ಮುಂದೆ ನಿಂತಿದ್ದು ತಿಂಡಿ ತೀರ್ಥ ಏನು ಮಾಡ್ತಿದ್ರು. ಅದನ್ನ ಪ್ರತಿ ನೋಡ್ಕೊಂಡು ವಯಸ್ಸಾಗ್ತಾ ಬಂದದೆ. ಇದನ್ನ ನೋಡ್ಕೊಂಡು ರಾವಣನಿಗೆ ತನ್ನ ತಾಯಿ ಇಷ್ಟು ಕಷ್ಟಪಡ್ತಾ ಇದ್ದಾಳೆ, ಯಾವುದೇ ಒಂದು ಋತು ಅನ್ನೋದು ವೈಪರೀತ್ಯ ನೋಡ್ತಿದೆಯಾ, ಆ ಸಮುದ್ರ ತಟಕ್ಕೆ ಹೋಗಿ ಬಿಸಿಲಾಗಲಿ, ಮಳೆ ಆಗಲಿ, ಗಾಳಿ ಆಗಲಿ, ಚಳಿ ಆಗಲಿ ಈಶ್ವರನ ಮರಳಿಲಿಂಗ ಮಾಡ್ಕೊಂಡು ಅವನ ಆರಾಧನೆ ಮಾಡ್ಕೊಂಡು ಎಷ್ಟು ಹೇಳಿ ಕೇಳ್ತಾ ಇಲ್ಲ. ಬಂದ್ಕೊಂಡು ಆಮೇಲೆ ತಂದು ದಿನೈತು ಹೊಟ್ಟೆ ಏನು ತಗೋತಾ ಹೇಳಿ ಅವನಿಗೆ ಮನ್ಸಿಗೆ ಭಾಳ ಬೇಜಾರು ಬಂದು ಅಂತಪುರಕ್ಕೆ ತಾಯಿ ಅಂತಪುರ ಕೇಳ್ತಾಳೆ, ಅಮ್ಮ ನಿನಗೆ ಇದೇನು ಇದು ಈ ನಮ್ಗೆ ಮಾಡ್ತೀನಿ, ನಿನಗೆ ಏನು ಬೇಕು ಹೋಳು, ನಿನ್ನ ಅಂತಪುರದಲ್ಲಿ ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇನೆ, ನೀನು ಮತ್ತೆ ಅಲ್ಲಿಂದ ನೀನು ಹೋಗೋದು ಬೇಡ ರಸ್ತೆಯಲ್ಲಿ ಅಥವಾ ಸಮುದ್ರ ತಟಕ್ಕೆ ಹೋಗ್ಕೊಂಡು ಅಷ್ಟು ಕಷ್ಟಪಡೋದು ಬೇಡ, ನೀನು ಈಶ್ವರ ಆರಾಧನೆ ಮಾಡು, ಬೇಡ ಹೇಳುವುದಿಲ್ಲ, ಅದು ನಿನ್ನ ಇದ್ದಷ್ಟು ನಿನಗೆಲ್ಲ ಅನುಕೂಲ ಕಲ್ಪಿಸ್ಕೊಡ್ತೇನೆ, ನಿನ್ನ ಆರಾಧನೆ ಸಂಬಂಧಪಟ್ಟದ್ದು ನಿನಗೇನು ಬೇಕು ಅಂತ ಹೇಳಿ. ಹೌದಾ ಮಗನೇ, ಅಷ್ಟು ನನ್ನ ಬಗ್ಗೆ ನೀನು ಕಾಳಜಿ ಇದ್ದೆ ಹೋದಾರೆ ನನಗೆ ಹಾಗೆ ಶಿವನ ಆತ್ಮಲಿಂಗ ತಂದ್ಕೊಡು ಅಂತ ಅವನಿಗೆ ಹಾಕ್ತೆ. ಆತ್ಮಲಿಂಗ ತಂದ್ಕೊಡು, ಆತ್ಮಲಿಂಗ ನೀನು ತಂದು ಕೊಟ್ರೆ ನಾನು ಇದ್ದ ಸ್ಥಳದಲ್ಲಿ ನನ್ನೇ ಅಂತಪುರದಲ್ಲಿ ಅದಕ್ಕೂ ಸೂಕ್ತವಾದಂತ ಅದಕ್ಕೆ ಜಾಗ ಕಲ್ಪಿಸಿ ಅದಕ್ಕೆ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿ ನಾನು ಪೂಜೆ ಮಾಡ್ಕೊಂಡು ನನ್ನ ದಿನಕ್ಕೆ ಮುಂದುವರಿಸಿರ್ತೇವೆ. ಇಷ್ಟೇ ನಿನ್ನ ಬೇಡಿಕೆ, ನಾನು ತಗೊಂಡ್ಬರ್ತಾನೆ ಅಂತ ರಾವಣ ಆಕೆ ಭರವಸೆ ಕೊಟ್ಟು ಕೈಲಾಸಕ್ಕೆ ಹೋಗಿ ಘನಘೋರ ಈಶ್ವರನ ತಪಸ್ಸು ಮಾಡ್ತಾನೆ. ಸಹಸ್ರಾರ ವರ್ಷ ಆ ತಪಶ್ಚರ್ಯಕ್ಕೆ ನಿಂತ್ಕೊಂಡು ಈಶ್ವರ ಪಾರ್ವತಿ ತ್ರಿಪುರ ಸುಂದರ ಅಂತ ಪಾರ್ವತಿಯ ಸಾಕ್ಷಿಯಾಗಿ ಪಾರ್ವತಿ ಸಮೇತವಾಗಿ ದರ್ಶನ ಕೊಡ್ತಾನೆ. ಅಷ್ಟೊತ್ತಿಗೆ ವಿಷ್ಣು ಮಹಾಯವನಿಗೆ ಆವರಿಸಿ ತಾನು ಯಾವ ಉದ್ದೇಶಕ್ಕಾಗಿ ತಪಸ್ಸು ಮಾಡಿದ್ದೀನೋ ಆ ತಪಸ್ಸಿನ ಫಲವಾಗಿ ಈಶ್ವರ ಅಲ್ಲಿ ತನ್ನ ಮುಂದೆ ಪ್ರತ್ಯಕ್ಷ ಆಗಿ ವರಕ್ಕೆ ಬಂದಿದ್ದಕ್ಕೆ ಅವನಿಗೆ ಯಾವ ವರ ತಾ ಕೇಳಬೇಕು ಅಂತ ಧ್ಯಾನ ತಪ್ಪಿ ಆ ವಿಷ್ಣು ಮಾಯಿಂದ ಅವನ ಬಾಯಿಂದ ಭಕ್ತ ತಾಯಿ ಏನಿದ್ದಾಳೆ ಅವನ ಜೊತೆಗೆ ಆ ತ್ರಿಪುರ ಸುಂದರಿ ಆ ಮಹಾಪಾರ್ವತಿಯ ಆಕೆ ಸೌಂದರ್ಯದಲ್ಲಿ ನೋಡ್ಕೊತೆ ಬೇರೆ ವಿಷಯವಾಗಿ ಒಂದು ಮಾಡ್ತಾನೆ. ಸೌಂದರ್ಯ ನೋಡ್ಕೊಂಡು ಅದ್ರಿಗೆ ಮುಳುಗಿ ಈಶ್ವರ ಹಂಗೆ ಕೇಳ್ತಾನೆ, ನೀನು ತಪಶ್ಚರ್ಯಕ್ಕೆ ಮಿತ್ತಿದ್ದೆ, ನೀನು ಯಾವ ದೇಶಕ್ಕಾಗಿ ತಪಸ್ಸು ಮಾಡಿ ನಿನಗೇನು ಹೊರಬೇಕು ಕೊಡು, ಕೇಳು ನಾ ಕೊಡ್ತೇನೆ ಅಂತ ಈಶ್ವರ ಅವನಿಗೆ ವಾಗ್ದಾನ ಮಾಡಿದಾಗ, ಹಾಗಾದ್ರೆ ನೀನು ಸ್ಮಶಾನವಾಸಿ ಬೂದಿ ಬಡ್ಕ, ನಿನಗೆ ಯಾವುದು ಬೇಡ, ನೀನು ಸನ್ಯಾಸ ಜೀವನ ವ್ಯಕ್ತಿಯ ಮಾಡು. ಈ ತ್ರಿಪುರ ಸುಂದರಿ ನಿನ್ನ ಜೊತೆಗಿದ್ದಂಥ ಸ್ತ್ರೀಯಾರು, ಅದಕ್ಕೆ ಈ ಸ್ಥಾನ ಯೋಗ್ಯವಲ್ಲ, ಅದಕ್ಕೆ ನಾನು ಅಂತಪುರ ನನ್ನ ಇದಕ್ಕೆ ಲಂಕಾಪಟ್ಟಣ ಕರ್ಕೊಂಡು ನಾನು ಪಟ್ಟದರ್ಶನ ಮಾಡ್ಕೊಂಡು ನಾನು ರಾಜ್ಯ ಆಡ್ತೆ, ಅದಕ್ಕೆ ನಿನಗೆ ಯೋಗ್ಯವಾದಂಥ ಜೋಡಿ ನಾನೇ ಆಡ್ತೆ, ನನಗೆ ಇದನ್ನ ನೀನು ದಾನ ರೂಪಾಯಿ ಕೊಡುವಂತ ಬೇಡ ವರ ಕೊಡ ಹಿಂದೆ ಮುಂದೆ ವಿಚಾರ ತಥಾಸ್ತು ಅಂತ ಅಂದ್ಬಿಟ್ಟ. ಅನ್ಕೊಂಡು ಆ ತ್ರಿಪುರ ಸುಂದರಿ ತಾಯಿ ಪಾರ್ವತಿ ಅವನಿಗೆ ದಾನ ಸ್ವಲ್ಪ ಕೊಡ್ತಾನೆ. ಅದ್ರ ಒಂದು ಅವನಿಗೆ ಕಂಡೀಷನ್ ಹಾಕಿರ್ತಾನೆ ರಾವಣ್ಣಿಗೆ, ಅಡ್ಡಿಲ್ಲ, ಒಂದು ಕಡ್ಡಾಯವಾದ ಷರತ್ತು ಏನಂತಂದ್ರೆ ನೀನು ಈಕೆಗೆ ನೆಲದ ಮೇಲೆ ನಡೆಸ್ಕೊಂಡು ಹೋಗ್ಬಾರ್ದು, ನೀನು ಬಲಭುಜದ ಮೇಲೆ ಹೆಗಲ ಮೇಲೆ ನೀವು ಆಕೆ ಹೊತ್ಕೊಂಡು ನಿನ್ನ ಅಂತಪುರಕ್ಕೆ ಲಂಕಾಪಟ್ಟಣದ ಭಾಗ ತನಕನೂ ಆಕೆ ನೀವು ಹೊತ್ಕೊಂಡೇ ಹೋಗ್ಬೇಕು. ಒಂದಾನ್ ವೇಳೆ ನೀ ನೆಲಕ್ಕಿಟ್ಬಿಟ್ರೆ ನಿನಗೆ ಆ ಸ್ತ್ರೀ ದಕ್ಕೋದಿಲ್ಲ, ವಾಪಸ್ ತನ್ನ ಸ್ಥಾನಕ್ಕೆ ಕೊಟ್ಟು ಏನು ಷರತ್ತಿದ್ದು ತೊಂದಿಲ್ಲ, ನಾನು ಆಕೆಗೆ ಸುಡಿ ತಗೊಂಡೋಗಿ ಸುಕೋಮರವಂತ ಆಕೆ ಶರೀರಕ್ಕೆ ಏನೋ ಒಂದು ತೊಂದರೆ ಆಗ್ತದೆ ನಾ ಕಾರ್ಕೊಂಡು ಬಂದು ಆಕೆ ನನ್ನ ಅಂತಪುರಕ್ಕೆ ತಗೊಂಡು ಹೋಗ್ಬಿಡ್ತೆ. ಸಮುದ್ರ ತೀರ್ಥಕ್ಕೆ ಕೈಲಾಸದಿಂದ ಹೊತ್ಕೊಂಡ್ಬಂದವ ಅವ ಎಷ್ಟೇ ಆದ್ರೂ ತ್ರಿಕಾರ ಜ್ಞಾನಿ ಮಹಾಪಂಡಿತ. ಅವನು ತನ್ನ ತ್ರಿಕಾರ ಸಂಧ್ಯಾ ಬಂದರೆ ಅದು ಯಾವುದೋ ಒಂದು ತಪ್ಪ ಮಾಡಿ ಸೂರ್ಯಾಸ್ತ ಸಮಯ ಆಗಿರ್ತದೆ, ಇದೆಲ್ಲ ಸಮುದ್ರ ತಟ ಆವಾಗ ಈ ಕಡೆ ಊರು ಬೆಳೆದ್ರೆ ಸಮುದ್ರ ತಟ್ಟದ ಕಾಯಿ ಹಿಂದೆ ಮತ್ತೊಂದು ಷರತ್ತು, ನೀನು ಆಕೆ ಬಲಮೆ ಕೂತ್ಕೊಂಡು ಹೋಗ್ಬೇಕು ಮತ್ತು ನಿನ್ನ ಅಂತಪುರಕ್ಕೆ ನೀನು ಲಂಕಾಪಟ್ಟಣದಿಂದ ಅರಮನೆ ಭಾಗ ತನಕ ಹೋಗು, ಹಿಂದೆ ತಿರುಗಿ ನೋಡುವಂಗಿಲ್ಲ. ಆ ತ್ರಿಪುರ ಸುಂದರಿಯ ಪಾರ್ವತಿ ಹಿಂದೆ ತಿರುಗಿ ನೋಡುವಂಗಿಲ್ಲ ಕಂಡೀಷನ್ ನಮಗೆ ಷರತ್ತು ಹಾಕಿ ಕಳಿಸಿರ್ತಾನೆ. ಒಂದು ನಡೆಸ್ಕೊಂಡು ಹೋಗ್ಬಾರ್ದು, ಮತ್ತೆ ಪುನಃ ನೀನು ಹೋಗಿ ಮುಟ್ಟ ತನಕ ಹಿಂದೆ ತಿರುಗಿ ಹಾಕಿ ನೋಡಬಾರ್ದು, ನೀನು ಮುಖದರ್ಶನ. ಹೀಗಿದ್ದಾಗ
ಆಗ ಹಿಂದೆ ಎಲ್ಲ ಕೂಸ್ತಾನೆ ತಾಯಿ ಅಂತಲ್ಲ ನಾನು ಬಾಯಿ ಬಂದು ಕೂಸ್ಕೊಂಡು ಶ್ರೀಪುರ ಸುಂದರಿ ದೇವನ ಯಾಕೆ ನನಗೆ ಸಂಧ್ಯಾವನ ಟೈಮ್ ಸಂಧ್ಯಾವನ ಸಮಯ ಆಯಿತು, ಸೂರ್ಯಾಸ್ತ ಆಗ್ತದೆ, ನಾನು ಸಮುದ್ರಕ್ಕೆ ಹೋಗಿ ಸಂಧ್ಯಾವನ ಸೂರ್ಯನ ಅರ್ಘ್ಯ ಕೊಟ್ಟು ಬರ್ತಾನೆ, ಅಲ್ಲಿ ತನಕ ಇಲ್ಲೇ ವಿರಾಜ ಮಾಡಿಬಿಡಿ ಅಂತ ಕೂಸ್ತಾನೆ. ಕೂಸ್ಕೊಂಡಲ್ಲಿ ಹೋಗ್ತಾನೆ. ನಾವು ಆ ಕಡೆ ಹೋಗತ್ತೆ ಜೈ ದತ್ತ ನಾರಾಯಣ ಅಂತ ಇಲ್ಲಿ ನಾರದ ಪ್ರತ್ಯಕ್ಷ ಆಗ್ತಾನೆ. ಅದಕ್ಕೆ ಅಭಿನಂದನೆ ಮಾಡಿ ಸ್ತುತಿ ಮಾಡಿ ಆ ತಾಯಿ ಹತ್ರ ಕೇಳ್ಕೊಳ್ತಾನೆ, ತಾಯಿ ಇದೇನು ಹೇಗೆ ನಡ್ತದೆ, ನೀನು ಆ ಕಡೆ ಈ ಕಡೆ ಬಂದದ್ದೇ ಸತ್ಯ, ಈ ಸೃಷ್ಟಿ ಎಷ್ಟು ವಿಷವಂತದ್ದು, ಸೃಷ್ಟಿ ಕಾರ್ಯಗಳಂತ ಸಂಪೂರ್ಣ ಸ್ಥಗಿತವಾಗಿದೆ, ಶಕ್ತಿ ಇಲ್ಲದೆ ಶಿವ ಇಲ್ಲ, ಶಿವ ಇಲ್ಲದೆ ಶಕ್ತಿ ಇಲ್ಲ, ಪರತ್ ನೀನು ಬರಬೇಕು, ಸೃಷ್ಟಿ ಕಾರ್ಯಕ್ಕೇನು ತೊಂದರೆ ಆಗ್ದಂಗೆ ಮುಂದೆ ಕಾರ್ಕೊಂಡ್ಬರ್ಬೇಕು, ಇದಕ್ಕೇನು ಅವಾಗ ಮಂದಸ್ಮಿತವಾಗಿ ಹೇಳ್ತಾನೆ ನಾರದನಿಗೆ. ಇದೆಲ್ಲ ಅವನಿಗೆ ಪಾಠ ಕಲಿಸಿಕೆ ಮುಂದೊಂದು ನನ್ನ ಭವಿಷ್ಯವನ್ನು ಕಾರಣಕ್ಕೆ ಹೋಗಿದ್ದು, ಇದು ಎಲ್ಲ ಹೆಂಗೆ ನಡೀತಾ ಇದೆ, ಇದಕ್ಕೆ ನೀನು ಚಿಂತೆ ಮಾಡೋದು ಬೇಡ ಹೇಳಿ ನಾರದನಿಗೆ ಮಂದಸ್ಮಿತವಾಗಿ ಮುಗುಳ್ನಾಗಿಂದ ದರ್ಶನ ಕೊಟ್ಟದಕ್ಕೆ ಶಾಂತ ಆದ ಪ್ರಸಿದ್ಧ ಆಯ್ತು. ದಕ್ಷಿಣಾಭಿಮುಖ ಕೂತ್ಕೊಂಡು ಸಮುದ್ರ ತಟ ಹಿಂಗೆ ಕೂತವಳು ನಾರದ ಅವನಿಗೆ ನಾರದನಿಗೆ ಮಂದಸ್ಮಿತವಾಗಿ ಮುಗುಳ್ನಗೆ ಪೂರ್ವಕವಾಗಿ ಅವನಿಗೆ ದರ್ಶನ ಕೊಟ್ಟದಕ್ಕೆ ಶಾಂತ ಆದ ಪ್ರಸಿದ್ಧ ಆಯ್ತು. ಇಲ್ಲಿ ಶಾಂತವಾಗಿ ನಾರದನಿಗೆ ದರ್ಶನ ಕೊಟ್ಟೆ ಶಾಂತ ಅಂತ ಪ್ರಸಿದ್ಧ ಆಯ್ತು. ಭೂಮಿಯಿಂದ ಉದ್ಭವಕ್ಕೆ ಭೂವಿ ತಾಯಿ ಅಂತ ಕರೀತಾಳೆ ಭೂದೇವಿ. ಆಮೇಲೆ ಭಟ್ರೆ, ನಾನು ದೇವಿಯ ದೇವಸ್ಥಾನದ ಪ್ರದಕ್ಷಿಣೆ ಆಗ್ತಾ ಇದ್ದೆ ಹೊರಗಿನಿಂದ. ಇಲ್ಲಿ ಬೀರ ದೇವರು, ಆಮೇಲೆ ದೊಡ್ಡವನ್ನಪ್ಪ ದೇವರು, ಹೀಗೆ ಹಲವಾರು ಚಿಕ್ಕ 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 ಗುಡಿಗಳನ್ನು ನಾನು ನೋಡಿದೆ. ಇವೆಲ್ಲ ಪರಿವಾರ ದೇವರು ಅಂತಾರೆ. ಇಲ್ಲಿ ಅವನು ಸಾವಕಾಶ ಭವಿಷ್ಯ ಒಂದು ದಿವಸ ಆಗುತ್ತೆ. ಈಗ ಈ ಗ್ರಾಮೀಣ ಜನರ ಹಿಂದಿಂದು ಇದು ಗ್ರಾಮ ದೇವತೆ ಮಾಡ್ಕೊಂಡು ಈ ಗ್ರಾಮ ದೇವತೆಯನ್ನು ಪರಿವಾರ ಮಾಡ್ಬೇಕು. ಅವರು ನಂಬಿಕೆ ಭಾವನೆ ಭಕ್ತಿಯಿಂದ ಇತರೆ ಜನ ಅಲ್ಲಿ ಮಾಡ್ಕೊಂಡು ಅಲ್ಲಿ ಹಿರಿಯವನ್ನಪ್ಪ ಅಂತ ಮಾಡಿ ದೇವರು ಸೇನಾಪತಿ ಅಂತ ಕಲ್ಪನೆ ಮಾಡ್ಕೊಂಡು ದೇವರ ದಂಡನಾಯಕ ಅವನಿಗೆ ಸಹಾಯಕರಾಗಿ ಅವನ ಸಬೋರ್ಡಿನೇಟ್ಸ್ ಅವನಿಗೆ ಯಾಕಂದ್ರೆ ಸೈನ್ಯ ಇಂಥ ದೇವರು ಬೀರ್ ದೇವರು ಚಾಡಿ ಭಕ್ತಿ ಸಣ್ಣ ಗಿರ ಚೆಣಕಿರ ದೊಡ್ಡ ಗಿರ ಬಾಗಲ್ ಬಂಟ ಹೀಗೆಲ್ಲ ಮಾಡ್ಕೊಂಡು ಅವ್ರವ್ರ ಪರಿವಾರ ದೇವರ ಜನ ಕಡೆಗೆ ಸ್ಥಾಪನೆ ಮಾಡ್ಕೊಂಡು ಇಲ್ಲಿ ವರ್ಷಕ್ಕೆ ಜಾತ್ರೆ ಇರುವಂತದ್ದು ಮಹಾದೇವ್. ಇದು 365 ದಿವಸ ವಿನಿಯೋಗ ಆಗುವಂತ ಇದು ದೇವಸ್ಥಾನ. ಇಲ್ಲಿ ಬಾಕಿ ಅಂಕೋಲೆಯಲ್ಲಿ ಸುಮಾರು ದೇವಸ್ಥಾನಗಳಿದೆ, ಅದು ಆ ಸಮಾಜಕ್ಕೆ ಸಂಬಂಧಪಟ್ಟದ್ದು. ವಿಶೇಷವಾಗಿ ಆ ಸಮಾಜ ಜನ ಬಿಟ್ಟರೆ ಬಾಕಿ ಇತರೆ ಜನ ಹೋಗುದಿಲ್ಲ. ಇಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ ಗ್ರಾಮ ದೇವತೆ ಆಗ್ತಾನೆ ಹಿಂದೂ ಹೇಳುವಂತ ಯಾರಿರ್ತಾರೆ ಅವರಷ್ಟು ನಡ್ಕೊಳ್ತಾರೆ. ಅಲ್ಲದೆ ಕ್ರಿಶ್ಚಿಯನ್ರು ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಹಣ್ಣುಕಾಯಿ ಮಾಡ್ತಾರೆ, ನಡ್ಕೊಳ್ತಾರೆ. ಇಲ್ಲಿ ಕಾರ್ತಿಕ ದೊಡ್ಡ ಉತ್ಸವ, 5 ದೇವತೆ ಕಾರ್ತಿಕ ನವರಾತ್ರಿ ನವರಾತ್ರಿ ಘಟಸ್ಥಾಪನೆ ದರ್ಶ ತನಕ ದಿವಸ ಒಂದೊಂದು ವಾಹನ ಅವ್ರ ದೇವಿಗೆ ಏನು ಆಭರಣ ಇದೆ ಬಂಗಾರ ಇದೇನೋ ಅಲ್ಲ ಅದಷ್ಟು ಹಾಕ್ತಾರೆ. ದಿವಸ ಹರಿಕೀರ್ತನೆ, ಒಳ್ಳೊಳ್ಳೆ ಹರಿಕೀರ್ತನ ಅಶ್ವತ್ಥದಾಸ ಹಿಡಿದು ಶಿರ್ಸಿ ನಾರಾಯಣದಾಸ ಹಿಡಿದು ಯಾರ್ಯಾರಿದ್ದು ಕೇಶವದಾಸ ಸಾಧನಕರ ಎಲ್ಲ ಬದಲಿಗೆ ಎಲ್ಲ ಬಂದಿದ್ದು. ಅದೊಂದು ನವರಾತ್ರಿ ಒಂದು ದೊಡ್ಡ ಸಮಾರಂಭ ಆಗ್ತದೆ. ನಾನು ದೇವಸ್ಥಾನಕ್ಕೆ ಬಂದ ತಕ್ಷಣ ಅದೊಂದು ಮೆರವಣಿಗೆ, ಅವರು ಒಂದು ದೇವರು ಕರ್ಕೊಂಡ್ ಬರ್ತಾ ಇದ್ರು. ಇದರ ಬಗ್ಗೆ ಇಲ್ಲಿದು ಈ ಬಂಡಿ ಹಬ್ಬದಲ್ಲಿ ಒಂದು ಪ್ರಕ್ರಿಯೆ ಇದೆ. ಇದು ಜನತೆ ತಮ್ಮನ್ನೇ ಮಾಡ್ಕೊಂಡು ಬೈದು ಇಲ್ಲಿಂದ ದೇವರು ಕರೆಯೋದು ಅಂತ ಬಂಡಿ ಹಬ್ಬ ಪ್ರಾರಂಭ ಆದ್ಮೇಲೆ ಅಕ್ಷತೆ ಆದ್ಮೇಲೆ 7ನೇ ದಿವಸ 8ನೇ ದಿವಸ 7ನೇ ಏಕಾದಶಿ ತಪ್ಪ ದ್ವಾದಶಿ ದಿವಸ ಇಲ್ಲಿಂದ ದೇವರು ಕರೆಯೋದು ಅಂತ ಒಂದು ಪ್ರಥಾ ಇದೆ. ಆ ದೇವರು ಕರೆಯೋದ್ರಲ್ಲಿ ಈಗೇನು ಆ ದೇವ್ರ ಇಲ್ಲಿ ಮೇಲೆ ಹೈವೇಲಿ ಕುಮಟಾ ರೋಡ್ ಅಂತ ಬಂತದೆ, ಕಾರಣ 7 ಮೇಲೆ ದೂರಿಂದ ಬಂದದೆ ಅಲ್ಲಿ ದೇವಸ್ಥಾನ, ಅಲ್ಲಿ ಬೊಮ್ಮೆ ದೇವಸ್ಥಾನ ಅದೇ. ಆ ಬೊಮ್ಮೆ ದೇವಸ್ಥಾನ ದೇವ್ರ ಕರೆಯೋಳಿ ಅದು ಗ್ರಾಮೀಣ ಭಾಷೆ ದೇವ್ರ ತನ್ನ ಅಣ್ಣ ಬೊಮ್ಮೆ ದೇವ್ರು ಕರ್ಕೊಂಡು ಇಲ್ಲಿದ್ದ ದೇವ್ರ ಕರೆಯೋ ಶಾಸ್ತ್ರ ಮಾಡಿ. ಹಾಗೆಯೇ ಅವ್ರದ್ದು ಈ ಬಂಡೆ ಹಬ್ಬ ಶುರುವಾಗಿದೆ ಕಲಶದ್ದು. ಇವತ್ತು ಅವ್ರದ್ದು ದೇವ್ರ ಕರೆಯೋ ಶಾಸ್ತ್ರ ಇದು ಆ ಬಿಳಿಗಿರಿ ಅಮ್ಮ ಅಂತ ಹೇಳುದು. ಆ ಬಿಳಿಗಿರಿ ಅಮ್ಮ ಇಲ್ಲಿ ಬರ್ತಾರೆ, ಇದು ಶಾಂತರಿಗೆ ತನ್ನ ಅಕ್ಕ ಅಂತ ಇಲ್ಲಿ ಕರೆಯೋದು. ಇವತ್ತು ಬಿಳಿಗಿರಿ ಅಮ್ಮನವರ ಕರೆಯೋಲೆ ಅಕ್ಕನಿಗೆ ಅದು ರೆಗ್ಯುಲರ್ ಒಂದೊಂದು ವರ್ಷ ಆಯ್ತು, ಮಧ್ಯದಲ್ಲಿ 2 ವರ್ಷ ಹಿಂಗ್ ಬಿಟ್ಟು ಬಂಡಿ ಹಬ್ಬದ ಕರೆಯ ಅದು ಇಲ್ಲಿ ಅನ್ಕೊಳ್ಳೋದರಿಗೆ ಕೊರೋನಾ ಕಾಲದಲ್ಲಿ ಸರ್ಕಾರದ ನಿರ್ಬಂಧದಿಂದ ಬಂಡಿ ಹಬ್ಬ ಸ್ಥಗಿತ ಆಗೋದ್ ಬಿಟ್ರೆ 2 ವರ್ಷ ಇಡೀ ಯಾವಾಗ ಬಂಡಿ ಹಬ್ಬ ಶುರು ಮಾಡಿದ್ರು ಗ್ರಾಮೀಣ
ಈಗ 106 ವರ್ಷದಿಂದ ಅಲ್ಲಿ ಬಂದಾದದ್ದು ಹೊಡಿಲ್ಲ ಯಾಕಂದ್ರೆ ಇದೇ ಕಾರಣ. ಹ್ಮ್. ಅಚಾನಕ್ ಅನೂಚಾನವಾಗಿ ನಡ್ಕೊಂಡು ಬಂದದ್ದು 13 ದಿವಸ. ಅದೇ ಮತ್ತೊಂದು ಮಾತ್ರ ಕೊರೋನಾ ಟೈಮ್ 2 ವರ್ಷ ಬಂದಾಗ ಬಾಕಿ ಇತರಿದೆ ಒಂದು ಬಂಡಿ ಹಬ್ಬ ಇರ್ತದೆ. ಆ ಬಂಡಿ ಹಬ್ಬದಲ್ಲಿ ಎಲ್ಲೆಲ್ಲಿ ನಡೀತದೆ ಕಲಶ ಇದೆ ಅಲ್ಲೆಲ್ಲ ಪರಿವಾರ ದೇವತೆ ಇದೆ, ಮತ್ತಲ್ಲೆಲ್ಲ ಬಲಿ ಇದೆ. ಕಡೆಯ ದಿವಸಕ್ಕೆ ಸಮಾಪ್ತಿ ದಿವಸಕ್ಕೆ ಬಲಿ ಬರ್ತಾ ಇದೆ, ಅದು ಮಾಡ್ತಾರೆ ಇವೆಲ್ಲ. ಭಟ್ರೆ ಅಂಕೋಲಾದ ಗ್ರಾಮದೇವಿ ಹೌದು, ಶಾಂತದುರ್ಗಾ ದೇವಿ, ಭೂದೇವತೆ ಅಂತ ಅಂತಾರೆ. ಭೂದೇವಿ, ಭೂದೇವಿ ಶಾಂತ ಇದರ ಬಗ್ಗೆ ಅತ್ಯಂತ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ತುಂಬಾ ತುಂಬಾ ಧನ್ಯವಾದ. रोषिणि सुतरोषिणि